ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ. ಸೊ ತುಂಬ ಜನ ನನಗೆ ನನ್ನ ವೃತ್ತಿಯ ಬಗ್ಗೆ ಕೇಳಿದರು. ವೃತ್ತಿ ನಾನು ಕಲಿತ ಬ್ಯಾಕ್ಗ್ರೌಂಡು ಟೆಕ್ನಿಕಲ್ ಫೀಲ್ಡು. ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿದೆ. ಅದಾದಮೇಲೆ ನನಗೆ ಆ ಫೀಲ್ಡಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಬೈ ಪ್ರೊಫೆಷನ್ ಅಂತ ಹೇಳಿದರೆ ನಂದು ತುಂಬ ಆಸಕ್ತಿಯ ವಿಷಯ ಬಿಸ್ನೆಸ್ ಆಗಿತ್ತು. ನನ್ನ ಅಪ್ಪನಿಗೆ ಬಿಸ್ನೆಸ್ ಇರೋದ್ರಿಂದ ಬಿಸ್ನೆಸ್ಸು ಮಾಡಿದೆ ನಾನು. ಆ ನಡುವೆ ನಾನು ಫಸ್ಟ್ ಪ್ರೊಫೆಷನ್ ಅಂತ ಜಾಯ್ನ್ ಆಗಿದ್ದು ಸಣ್ಣ ಒಂದು ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ. ತುಂಬ ಕಡಿಮೆ ಸಂಬಳಕ್ಕೆ, ತುಂಬ ಕಲಿತೆ ಮಾತ್ರ. ನೆಕ್ಸ್ಟು ನಾನು ಅದೇ ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ದೂರ ಇರುವ ಪ್ರತಿಷ್ಠಿತ ಶಿಕ್ಷಣ ಕೇಂದ್ರವಾದ ಚಿನ್ಮಯ ವಿದ್ಯಾಲಯ. ಸೊ ಅಲ್ಲಿ ಚಿನ್ಮಯ ಮಿಷನ್ ಸಂಸ್ಥೆಗೆ ನಾನು ವರ್ಕ್ ಮಾಡಿದೆ ಟೀಚರಾಗಿ. ಅಲ್ಲಿ ಟೀಚಿಂಗ್ ಮಾತ್ರ ಅಲ್ಲ, ಅದು ನನ್ನ ಚಾಯ್ಸ್ ಆಗಿರಲಿಲ್ಲ. ಟೀಚಿಂಗ್ ಯಾವತ್ತೂ ನನ್ನ ಚಾಯ್ಸ್ ಆಗಿರಲಿಲ್ಲ. ನನ್ನ ಅಕ್ಕ ಟೀಚರ್ ಆಗಿದ್ಲು ಅದೇ ಸಂಸ್ಥೆಯಲ್ಲಿ, ಬದಿಯಡ್ಕ ಚಿನ್ಮಯ ವಿದ್ಯಾಲಯದಲ್ಲಿ ಟೀಚರ್ ಆಗಿದ್ಲು. ಸೊ ನನಗೆ ನಮ್ಮ ಮನೆ ಪಕ್ಕನೇ ಸಿಕ್ತು. ಸೊ ನನ್ನ ಅಕ್ಕನನ್ನು ಗೊತ್ತಿರೋದ್ರಿಂದ ನನಗೆ ಬೇಗನೆ ಸಿಕ್ತು ಅಲ್ಲಿ ಕೆಲಸ. ಸೊ ಅದನ್ನು ಕಂಟಿನ್ಯೂ ಮಾಡಿ ಮತ್ತೆ ನಾನು ಸ್ವಲ್ಪ ಅದು ಬಿಟ್ಟು ನಾನು ಬಿಸ್ನೆಸ್ಗೆ ಕೈ ಹಾಕಿದೆ ಪುನಃ. ನನ್ನ ತಂದೆಯವ್ರ ಜೊತೆ ಒಂದು ಬಿಸ್ನೆಸ್ ಸೆಂಟ್ರ್ ಕೂಡ ಇತ್ತು ನಮ್ಮದು. ಒಂದು ಪ್ಲಸ್ ಪಾಯಿಂಟ್ ಒಂದು ಶಾಪ್ ಇತ್ತು, DTP ಸೆಂಟರು. ಆವಾಗಲೇ ನನ್ನ ಮದುವೆ ಆಗುತ್ತೆ. ಮದುವೆ ಆದಮೇಲೆ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಮತ್ತು ಮದುವೆ ಆದ ನಂತರ ನಾನು ಅಗೇನ್ ನಾನೊಂದು ಕೋರ್ಸ್ ಮಾಡಿದೆ, ECG ಟೆಕ್ನಿಷಿಯನ್ ಕೋರ್ಸ್ ಕೂಡ ಮಾಡಿದ್ದೆ ಮಣಿಪಾಲ್, KMC ಮಣಿಪಾಲದಲ್ಲಿ. ನನ್ನ ಅತ್ತಿಗೆ ಒಬ್ಬರು ನರ್ಸ್ ಆಗಿದ್ದರು, ಅವರ ರೆಫರೆನ್ಸಲ್ಲಿ ಒಂದು ಕೋರ್ಸ್ ಕೂಡ ಮಾಡಿದೆ. ಬಟ್ ನನಗೆ ಹಾಸ್ಪಿಟಲ್ ಫೀಲ್ಡ್ ಅಷ್ಟು ಇಷ್ಟ ಇಲ್ಲದ ಕಾರಣ ನಾನು ಅದು ಅಗೇನ್ ಟೀಚಿಂಗಿಗೆ ಬಂದೆ. ಸೊ ನಮ್ಮೂರಲ್ಲಿ ಅಲ್ಲಿ ಪೂರ್ಣಪ್ರಜ್ಞಾ ಕಾಲೇಜ್ ಅದಮಾರು, ಉಡುಪಿ ಜಿಲ್ಲೆಯ ಅಲ್ಲಿ ನಾನು ಟೀಚಿಂಗಿಗೆ ಸೇರಿದೆ. ಅಗೇನ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ಕಂಪ್ಯೂಟರ್ ಟೀಚರ್ ಆಗಿದೆ ಸೇರಿದೆ. PUCಗೂ ಕಲಿಸ್ತಾ ಇದೆ. ಸೊ ಅದಾದಮೇಲೆ ಅದೊಂದು ಟೆಂಪರರಿ ಆಗಿತ್ತು ನನಗೆ ಜಾಬ್. ಯಾಕಂದರೆ ನಾನು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಜಾಯ್ನ್ ಆಗಿದ್ದು. ಎಡೆಡ್ ಸ್ಕೂಲ್ ಆದರೂ ನನಗೆ ಪ್ರೈವೇಟ್ ಇದು ಅಷ್ಟೇನು ಸ್ಯಾಲ್ರಿ ಇರಲಿಲ್ಲ. ಅದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾನು ಉಡುಪಿಯ ಪ್ರತಿಷ್ಠಿತ ಒಂದು ಕೋಚಿಂಗ್ ಸೆಂಟರ್, IELTS ಕೋಚಿಂಗ್ ಸೆಂಟರ್ ಆದ ಶೆಫಿನ್ಸ್ ಇಂಗ್ಲೀಷ್ ಅಕಾಡೆಮಿ ಅಂತಿದೆ, ಅಲ್ಲಿ ನಾನು ಟೀಚಿಂಗ್ಗೆ ಸೇರಿದೆ. ಅಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೆ. ಆವಾಗ ನನಗೆ ತುಂಬ ಜನರದ್ದು ಪರಿಚಯ ಆಯಿತು. ಬಾಸುಮ ಕೊಡಗು ಅವರು, ಕಾಂತಾರ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ ಬಾಸುಮ ಕೊಡಗು ಕಲಾವಿದವರು ಕೂಡ ನನ್ನ ಸ್ಟೂಡೆಂಟ್ ಆಗಿದ್ದರು. ಸಣ್ಣ ಮಕ್ಕಳಿಂದ ಹಿಡಿದು 60 ವರ್ಷದ ವಯಸ್ಸಿನವರೆಗೆ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಮಾಡ್ತಿದ್ದೆ. ಮತ್ತೊಂದು ನನಗೆ ಅಲ್ಲಿ ಸಿಕ್ಕಿದ ಭಾಗ್ಯ ಅಂದರೆ ಉಡುಪಿ, ಕುಂದಾಪುರ ತುಂಬ ಸ್ಕೂಲುಗಳಲ್ಲಿ ನನಗೆ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಒಂದು ಆಪ್ಷನ್, ಇದು ಅವಕಾಶ ಸಿಕ್ತು. ಅಲ್ಲಿ ನಾನು ತುಂಬ ಗ್ರೋ ಆಗಿದೆ. ಮನೋಜ್ ಸರ್ ನಾನು ಈಗಲೂ ಕಾಂಟ್ಯಾಕ್ಟಲ್ಲಿದ್ದೀನಿ. ಅವರು ನನ್ನನ್ನು ತುಂಬ ಡೆವಲಪ್ ಮಾಡಿದರು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಆಗ ನಾನೊಂಥರ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದ ಟೈಮ್ ಅದು. ಸೊ ಆವಾಗ ನನಗೆ ಮೆಂಟಲಿ ಸ್ಟ್ರಾಂಗ್ ಮಾಡಿದೆ ಮನೋಜ್ ಸರ್ ಅಂತ ಹೇಳ್ಬೋದು. ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ. ತುಂಬ ಪ್ರಾಜೆಕ್ಟ್ಗಳಿದೆ ಅವ್ರದ್ದು. ಸೊ ಅದಾದಮೇಲೆ ಅದು ಸ್ವಲ್ಪ ದೂರ ಆಗ್ತಿತ್ತು ನನಗೆ ಟ್ರಾವೆಲ್ ಮಾಡಲಿಕ್ಕೆ. ಉಡುಪಿ ನನ್ನ ಪಡುಬಿದ್ರಿಯಿಂದ ಡೈಲಿ ಕಡಿಯಾಳಿ, ಅದು ಮಣಿಪಾಲ್ ಹೋಗೋ ಹತ್ರ ಒಂದು ಇನ್ಸ್ಟಿಟ್ಯೂಷನಲ್ಲಿ ತುಂಬ ಕಷ್ಟ ಆಗ್ತಿದ್ದ ಕಾರಣ ನಾನು ಹತ್ತಿರನೇ ಇತ್ತು. ಮತ್ತು ನನಗೆ ಮನೆ ಹತ್ತಿರನೇ ಉಚ್ಚಿಲ ಮೂಳೂರಲ್ಲಿ ಅಲೇಸಾನ್ ಎಂಬ ಸಂಸ್ಥೆಯಲ್ಲಿ ಹೇಗೆ ನಾನು ಟೀಚಿಂಗ್ ಫೀಲ್ಡಿಗೆ ಸೇರಿದೆ. ಅದು PUCಗೆ ನಾನು ಟೀಚರಾಗಿ ವರ್ಕ್ ಮಾಡಿದೆ. ಲೆಕ್ಚರ್ ಆಗಿದೆ, ನಾನು ಕಂಪ್ಯೂಟರ್ ಸೈನ್ಸ್ ಟೀಚಿಂಗ್ ಮಾಡ್ತಾಯಿದ್ದೆ PUCಗೆ. ನೆಕ್ಸ್ಟು ಅಲ್ಲಿ ನಾನು ಕ್ಲಾಸ್ ಟೀಚರ್ ಕೂಡ ಆಗಿದೆ 9th ಸ್ಟ್ಯಾಂಡರ್ಡ್ಗೆ. ಎಲ್ಲ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಿದ್ದೀನಿ. ನನ್ನ ತುಂಬ ಇಷ್ಟವಾದ ಸಬ್ಜೆಕ್ಟು ಅಂದರೆ ಇಂಗ್ಲೀಷ್ ಆಗಿರ್ಬೋದು. ಇಂಗ್ಲೀಷ್ ಆಗಲಿ, ಫಿಸಿಕ್ಸ್ ಆಗಲಿ, ಮ್ಯಾಥ್ಸ್ ಆಗಲಿ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೆ. 10th ಕಲಿಸಿದೆ. ಸೊ ಅದೊಂದು ಒಳ್ಳೆಯ ಅನುಭವ ನನಗೆ. ನೆಕ್ಸ್ಟ್ ಆಮೇಲೆ ನನಗೆ ಅನಿವಾರ್ಯವಾಗಿ ಬೆಂಗಳೂರಿಗೆ ಬರಬೇಕಾಯಿತು. 2014ಇಂದ ಇಲ್ಲಿವರೆಗೆ ನಾನು ಬೆಂಗಳೂರಲ್ಲಿದ್ದೀನಿ. ಇಲ್ಲಿ ಬರುವಾಗ ನನಗೆ ಸಿಕ್ಕಿದ ಒಂದು ಆಪ್ಷನ್ ಅಂದರೆ ಟೀಚಿಂಗ್ ಬ್ಯಾಕ್ಗ್ರೌಂಡ್ ನಾನು ಕಂಟಿನ್ಯೂ ಮಾಡಲಿಲ್ಲ. ನನಗೆ ಅದು ತುಂಬ ಕಷ್ಟ ಆಗ್ತದೆ ಅನ್ನಿಸಿತ್ತು. ನನಗೆ ಬೆಂಗಳೂರೆಲ್ಲ ಸಿಟಿ, ಮಕ್ಕಳು ಸ್ವಲ್ಪ ಊರಿನವರನ್ನದು ಹೇಗಾದರೂ ಹ್ಯಾಂಡಲ್ ಮಾಡ್ಬೋದು, ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ, ಟೀಚಿಂಗ್ ಬೇಡ ಅಂತ ಅಂದ್ಕೊಂಡು ನೆಕ್ಸ್ಟ್ BPO ಸೆಕ್ಟರಿಗೆ ಬಂದೆ. BPO ಸೆಕ್ಟರಲ್ಲಿ ನಾನು ಫಸ್ಟ್ ವರ್ಕ್ ಮಾಡಿದ ಪ್ರೋಸೆಸ್ ರಿಲಯನ್ಸ್. ಸೊ ರಿಲಯನ್ಸಲ್ಲಿ 6 ತಿಂಗಳು ವರ್ಕ್ ಮಾಡಿದ ಕೂಡಲೇ ನನಗೆ ಪ್ರಮೋಷನ್ ಆಯಿತು ಆ್ಯಸ್ ಎ ಕ್ವಾಲಿಟಿ ಅನಲಿಸ್ಟ್. ನನ್ನ ಈಗ ಪ್ರೆಸೆಂಟ್ ಪ್ರೊಫೆಷನ್ ಕ್ವಾಲಿಟಿ ಅನಲಿಸ್ಟ್ ಅಂತ. ಸೊ ಕಾಲನ್ನು ಆಡಿಟ್ ಮಾಡ್ತೀವಿ ನಾವು. ನಿಮ್ಮ ಕಸ್ಟಮರ್ ಕೇರಿಗೆ ನೀವು ಕಾಲ್ ಮಾಡ್ತೀರಲ್ಲ, ಆ ಕಾಲನ್ನು ಆಡಿಟ್ ಮಾಡ್ತೀವಿ. ಸೊ ಅಲ್ಲಿಂದ 2-3 ಕಂಪನಿಗಳು ಚೇಂಜ್ ಆಯಿತು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಪ್ರೈವೇಟ್ ಸೆಕ್ಟ್ರಲ್ಲಿ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಸೊ ರಿಲಯನ್ಸ್ ಪ್ರತಿಷ್ಠಿತ ರಿಲಯನ್ಸ್ ಪ್ರೋಸೆಸ್ಗೆ ವಿಡಿಯೋಕಾನ್, ಟಾಟಾ ಸ್ಕೈ ಮತ್ತು ಫ್ಲಿಪ್ಕಾರ್ಟ್ ಎಂಬ ಸಂಸ್ಥೆಗೂ ವರ್ಕ್ ಮಾಡಿದ್ದೀನಿ. ಮತ್ತು ನನಗೆ ತುಂಬ ಒಳ್ಳೆ ಜಾಬ್ ಅಂತ ಸಿಕ್ಕಿದ್ದು ಓಲಾ ಎಂಬ ಕಂಪನಿಯಲ್ಲಿ. ಯಾಕಂದರೆ ಡೈರೆಕ್ಟ್ ಕ್ಲೈಂಟಿಗೆ ಬೆಂಗಳೂರಲ್ಲೇ ಕ್ಲೈಂಟ್ ಅಂಡರಲ್ಲೇ ವರ್ಕ್ ಮಾಡ್ತಿದ್ದೆ. ಕ್ಲೈಂಟ್ ಲೊಕೇಶನಲ್ಲೇ ಎಕ್ಸ್ಟರ್ನಲ್ ಆಡಿಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಬಟ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೇ ಆಫಿನಿಂದಾಗಿ ನನ್ನ ಆ ಒಂದು ಜಾಬ್ ಹೋಯ್ತಂದರೆ ನನಗೆ ಅವರು ಬೇರೆ ಸಂಸ್ಥೆಗೆ ಅಲ್ಲಿಂದಲೇ ಇದು ಮಾಡಿದರು. ಟೆಲಿಪರ್ಫಾರ್ಮೆನ್ಸ್ ಎಂಬ ಸಂಸ್ಥೆಯಲ್ಲಿ ನಾನು ಓಲಾದಲ್ಲೇ ವರ್ಕ್ ಮಾಡ್ತಿದ್ದೆ. ಬಟ್ ಅದು ಕೂಡ ಅಗೇನ್ ಕ್ಲೋಸ್ ಆಯಿತಾ, ಪ್ರೊಸೆಸ್ ಶಟ್ ಡೌನ್ ಆದ ಕೂಡಲೇ ಅಲ್ಲೇ ನನಗೆ ಫ್ಲಿಪ್ಕಾರ್ಟಲ್ಲಿ ಕೆಲಸ ಕೊಟ್ಟರು. ಫ್ಲಿಪ್ಕಾರ್ಟಲ್ಲಿ ಕೂಡ ನಾನು ಆಡಿಟರ್ ಆಗಿದೆ. ಅದೊಂಥರ ಡಿಫ್ರೆಂಟ್ ಇತ್ತು ಪ್ರೊಸೆಸ್ಸು. ಹಿಂದಿ ನಾನು ಕಲ್ತಿದ್ದೆ. ಹಿಂದಿ ಕಾಲ್ಸನ್ನು ಆಡಿಟ್ ಮಾಡ್ತಿದ್ದೆ. ಆ ನಡುವೆ ನಾನೊಂದು ಸಣ್ಣದೊಂದು ಬ್ರೇಕ್ ತಗೊಳ್ಬೇಕು, ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ MBAಗೆ ಅಪ್ಲೈ ಮಾಡಿದೆ. MBA ಅಪ್ಲೈ ಮಾಡಿ ಅದು ನಡೀತಾ ಇದೆ. ಸೊ ನಾನು ಬಟ್ ನನಗೆ ಸ್ವಲ್ಪ ಫೈನಾನ್ಷಿಯಲಿ ತೊಂದರೆ ಇರೋದ್ರಿಂದ
ಇಮಿಡಿಯೇಟ್ ನಾನು ಜಾಬಿಗೆ ಸೇರಲೇಬೇಕಾಗಿ ಬಂತು. ಅದು ಈಗ ವರ್ಕ್ ಮಾಡ್ತಿರುವ ಕಂಪನಿ ಡಿಜಿಟೈಡ್ ಅಂತ. ಮೊದಲು ಕನೆಕ್ಟ್ ಬಿಸ್ನೆಸ್ ಸೊಲ್ಯೂಷನ್ಸ್ ಅಂತ ಇತ್ತು. ಪ್ರತಿಷ್ಠಿತ ಕೆನರಾ ಬ್ಯಾಂಕಿನ ಒಂದು ಬ್ಯಾಂಕಿಗೋಸ್ಕರ ನಾನು ಆಡಿಟ್ ಮಾಡ್ತಾಯಿದ್ದೀನಿ ಕಾಲ್ಸನ್ನೆಲ್ಲ. ಅವ್ರದ್ದು ಕಸ್ಟಮರ್ ಕೇರಿಗೆ ನೀವೇನು ಕಾಲ್ ಮಾಡ್ತೀರಲ್ಲ ಅವರ ಕಾಲನ್ನು ನಾವು ಆಡಿಟ್ ಮಾಡಿ ಕಸ್ಟಮರಿಗೆ ಕರೆಕ್ಟ್ ರಿಸೊಲ್ಯೂಷನ್ ಕೊಟ್ಟಿದ್ದೀರಾ, ಅದರಲ್ಲಿ ತುಂಬ ಕೆಲಸ ಇದೆ. ಬರೀ ಆಡಿಟಿಂಗ್ ಮಾತ್ರ ಅಲ್ಲ, ಎಸ್ಕಲೇಷನ್ ತಗೊಳ್ಳೋದು, ಕ್ಲೈಂಟ್ ರಿಪೋರ್ಟ್ಸ್ ರೆಡಿ ಮಾಡೋದು ತುಂಬ ಇದೆ. ಸೊ ಇದನ್ನೆಲ್ಲ ನಾನು ಜವಾಬ್ದಾರಿಯಿಂದ ವಹಿಸ್ಕೊಂಡು ಈಗ ಒಂದು 2.5 ವರ್ಷ ಆಯಿತು. 2023 ಅನ್ನಿಸ್ತದೆ, 23 ನವಂಬರಲ್ಲಿ ಜಾಯ್ನ್ ಆಗಿದ್ದೀನಿ. ಇದೀಗ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ರೀತಿಯಿಂದ ಅದು ನಡೀತಾ ಇದೆ. ಸೊ ನೀವು ನನ್ನ ಪ್ರೊಫೆಷನ್ ಹೆಡ್ ಬಂದುಬಿಟ್ಟು ಕ್ವಾಲಿಟಿ ಅನಲಿಸ್ಟ್ ಅಂತ. ನಾವು ಕಾಲ್ಸನ್ನು ಆಡಿಟ್ ಮಾಡ್ತೀವಿ. ಮತ್ತು ಒಂದು ಪ್ರೊಸೆಸಲ್ಲಿರುವಾಗ ಸರಿ ಯಾವುದು ತಪ್ಪು ಯಾವುದು. ಸೊ ಒಂದು ಅಡ್ವೈಸರ್, ನಮಗೊಂದು ಏಜೆಂಟ್ ನಾವು ಹೈರ್ ಮಾಡಬೇಕಿದ್ರೂ ಅವರನ್ನು ಸರ್ಟಿಫಿಕೇಷನ್ ಮಾಡೋದು ನಾವೇ. ಅವರು ಸರಿ ವರ್ಕ್ ಮಾಡ್ತಿಲ್ಲ ಅಂದರೆ ಅವರನ್ನು ಕಳಿಸೋದು ನಾವೇ. ಈಗ ನಮ್ಮ ರಿಪೋರ್ಟ್ ಮೇಲೆ ಇರುತ್ತೆ ಅದು, ಆಯಿತಾ. ಸೊ ಇದೊಂದು ನನ್ನ ವೃತ್ತಿ ಬಗ್ಗೆ ಕೇಳಿದರು. ನಿಮಗೆ ಹೇಗೆ ಇದು ನನಗೆ ತುಂಬ ಹೆಲ್ಪ್ ಆಯಿತು ಈ ವೃತ್ತಿ. ಯಾಕಂದರೆ ನಾವು ಒಂದು ಪ್ರಾಬ್ಲಮ್ ಬರುವಾಗ ಅದಕ್ಕೊಂದು ಸೊಲ್ಯೂಷನ್ ಹೇಗೆ ಮಾಡೋದು ಅಂತ. ಈಗ ಒಂದು ಎಸ್ಕಲೇಷನ್ ಬರುತ್ತೆ ಹೊರಗಿನ ಕಡೆಯಿಂದ, ಏನೋ ಸಮಸ್ಯೆ ಆಗಿದೆ, ಕಸ್ಟಮರ್ಗೆ ಇಶ್ಯೂಸ್ ರಿಸಾಲ್ವ್ ಆಗಿಲ್ಲ ಅಂತ ಬ್ಯಾಂಕಿಗೆ ಬರೀತಾರೆ, ಬ್ಯಾಂಕಿನವ್ರು ನಮಗೆ ಬರ್ತಾರೆ ಯಾರು ಆ ಕಾಲ್ ಹ್ಯಾಂಡಲ್ ಮಾಡಿದ್ದು ಅಂತ. ಸೊ ಆ ನಂಬರ್ ಹಿಡ್ಕೊಂಡು ನಾವು ಆ ಫುಲ್ಲು ಯಾರೆಲ್ಲ ಅವರಲ್ಲಿ ಮಾತಾಡಿದ್ದೀರಿ ಅವ್ರದ್ದೆಲ್ಲ ಕಾಲ್ಸ್ ಆಡಿಟ್ ಮಾಡ್ತೀವಿ. ರೂಟ್ ಕಾಸ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅದಕ್ಕೆ, RC ಅಂತ. ಸೊ ಒಂದು ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗಾಯಿತು, ಯಾರ್ದು ತಪ್ಪು. ಸೊ ಇದೊಂದು ವೃತ್ತಿ ನನಗೆ ತುಂಬ ಹೆಲ್ಪ್ ಆಯಿತು ಎಲ್ಲ ವಿಷಯದಲ್ಲೂ. ನನ್ನ ಜೀವನದಲ್ಲೂ ಅಷ್ಟೇ, ಒಂದು ಸಮಾಜದಲ್ಲೂ ಅಷ್ಟೇ. ಒಂದು ತಪ್ಪನ್ನು ಕಂಡು ಹಿಡಿದು ಅದಕ್ಕೆ ಹೇಗೆ ಸೊಲ್ಯೂಷನ್ ಮಾಡೋದು, ಇಲ್ಲಿ ಯಾರ್ದು ತಪ್ಪು ಅಂತ ಕಂಡು ಹಿಡಿದು ನನಗೆ ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾಯಿದೆ. ಸೊ ರೂಟ್ ಕಾಸ್ ಅನಾಲಿಸಿಸ್ ಅಂತ, ಸಮಸ್ಯೆ ಎಲ್ಲಿ ಸ್ಟಾರ್ಟ್ ಆಯಿತು, ಅದಕ್ಕೆ ಏನು ಪರಿಹಾರ, ಇದೆಲ್ಲ ಮಾಡಲಿಕ್ಕಾಗತ್ತೆ. ಸೊ ಇದು ನನ್ನ ವೃತ್ತಿಯ ಬಗ್ಗೆ. ಈಗಲೂ ಅದಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜೊತೆಗೆ MBAನೂ ನಡೀತಾ ಇದೆ. ಈ ವರ್ಷ ಕ್ಲೋಸ್ ಆಗಲೇಬೇಕು, ಅದು ಮುಗಿಲೇಬೇಕು ನನಗೆ. ಇದು ನನ್ನ ವೃತ್ತಿಯ ಬಗ್ಗೆ. ಮತ್ತು ಸೊ ಅದರಲ್ಲಿ ನಾನು ಒಂದು ಟಾಪಿಕನ್ನು ನಿಮಗೆ ಮಾತಾಡಬೇಕು ಅಂತ ಇದ್ದೀನಿ. ಇತ್ತೀಚೆಗೆ ತುಂಬ ನಮಗೆ ಇಂಟಿಮೇಷನ್ ಬರ್ತಿದೆ, ಫ್ರಾಡ್ಲೆಂಟ್ ಕಾಲ್ಸ್. ಯಾಕಂದರೆ ಈ ಕಾಲ್ಸು ನಾನು ಪ್ರತಿಯೊಬ್ಬರದ್ದು ಕಾಲು ನಾನು ಆಡಿಟ್ ಮಾಡ್ತೀನಿ. ನಾನು ಎಲ್ಲ ಲ್ಯಾಂಗ್ವೇಜಲ್ಲಿ ಆಡಿಟ್ ಮಾಡ್ತೀನಿ. ನನಗೆ ಮಲಯಾಳಂ ಬರುತ್ತೆ. ನಾನು ಬೇಸಿಕಲಿ ಕಾಸರಗೋಡು ಆದ ಕಾರಣ ನನಗೆ ಮಲಯಾಳಂ ಓದೋಕ್ಕೂ ಬರೆಯೋಕ್ಕೂ ಮಾತಾಡೋಕ್ಕೂ ಎಲ್ಲ ಬರುತ್ತೆ. ಸೊ ಮಲಯಾಳಂ ಕಾಲ್ಸು ನಾನು ಹ್ಯಾಂಡಲ್ ಮಾಡ್ತೀನಿ. ಕನ್ನಡದವರು ತುಂಬ ಜನ ಇದ್ದಾರೆ ಇಲ್ಲಿ. ಸೊ ತಮಿಳು ಈಗ ಮೇಯ್ನಾಗಿ ನಾನು ತಮಿಳೊಬ್ಬರು ನನ್ನ ಕೊಲೀಗ್ ಇಲ್ಲದ ಕಾರಣ ಅವ್ರದ್ದು ಪ್ರೆಸೆನ್ಸಲ್ಲಿ ನಾನು ತಮಿಳ್ಸ್ ಕಾಲ್ಸನ್ನು ಮ್ಯಾಕ್ಸಿಮಮ್ ಹ್ಯಾಂಡಲ್ ಮಾಡ್ತೀನಿ. ಸ್ವಲ್ಪ ತೆಲುಗುನೂ ಬರುತ್ತೆ. ಅಪರೂಪಕ್ಕೊಂದು ಹಿಂದಿ, ಇಂಗ್ಲೀಷ್ ಕಾಲ್ಸ್ಗಳು ಇರುತ್ತೆ. ಸೊ ಇದಿಷ್ಟು ನನ್ನ ಆ ಫ್ರಾಡ್ಲೆಂಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ ನಿಮಗೆ. ಇದೆಲ್ಲರಿಗೂ ಉಪಯೋಗ ಆಗುವಂಥ ಮಾಹಿತಿ. ಫ್ರಾಡ್ಲೆಂಟ್ ಅಂದರೆ ನಿಮಗೆ ಕಾಲ್ಸ್ ಬರ್ಬೋದು. ಈಗ ರೀಸೆಂಟ್ಲಿ ನನಗೂ ಒಂದು ಕಾಲ್ ಬಂದಿತ್ತು. ಬಟ್ ನಾನು ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡಿದ ಕಾರಣ ನಾನು ಅದಕ್ಕೆ ಬಲಿಯಾಗಲಿಲ್ಲ. ಸೊ ನಿಮಗೆ ಕಾಲ್ ಬಂದು ಯಾವ ಕಾರಣಕ್ಕೂ ನೀವು OTP ಒಂದನ್ನು ಶೇರ್ ಮಾಡಬೇಡಿ. ಸುಮ್ಮನೆ ಮೆಸೇಜಸ್ ಕಳಿಸೋದು, ನಿಮಗೆ ಅಮೌಂಟ್ ಕ್ರೆಡಿಟ್ ಆದಂಗೆ ತೋರಿಸೋದು. ಸೊ ಅವ್ರು ಹೇಳೋದು ನಿಮಗೆ ಅಕೌಂಟಿಗೆ ತಪ್ಪಿ ಅಮೌಂಟ್ ಬಂದಿತ್ತು, ನನ್ನ ಅಕೌಂಟಿಗೆ ಕಳಿಸಿ ಅಂತ. ನಾವು ಕಳಿಸ್ಬಿಡ್ತೀವಿ, ಅಯ್ಯೋ ಯಾರ್ದು ದುಡ್ಡೇನೋ ಅಂತ ಕಳಿಸ್ಬಿಡ್ತೀವಿ. ಆ್ಯಕ್ಚುಲಿ ಅದು ಮೆಸೇಜ್ ಮಾತ್ರ ಆಗಿರುತ್ತೆ, ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿರಲ್ಲ. ಸೊ ಇತ್ತೀಚೆಗೆ ನನಗೊಂದು ಕಾಲ್ ಬಂತು, ಮೇಡಮ್ ಒಂದು 5000 ರೂಪೀಸ್, ನನಗೊಂದು ಮೆಸೇಜ್ ಬಂತು ಅಮೌಂಟ್ ಕ್ರೆಡಿಟೆಡ್ ಅಂತ ಬಂದಿದೆ, ತಪ್ಪಿ ಬಂದಿದೆ, ನನಗೆ ವಾಪಸ್ ಕಳಿಸ್ಕೊಡಿ ಅಂತ. ನನಗೆ ಇದ್ರ ಬಗ್ಗೆ ಅರಿವಿದ್ದ ಕಾರಣ ನಾನು ಹೇಳಿದೆ ಇನ್ನೊಂದು 5000 ಕಳಿಸಿ, ಒಟ್ಟಿಗೆ ನಾನು 10,000 ಕಳಿಸ್ತೀನಿ ಅಂತ ಹೇಳಿಬಿಟ್ಟೆ. ಅಲ್ಲಿ ಕಾಲ್ ಕಟ್ ಆಯಿತು. ಸೊ ಇಂಥದ್ದೆಲ್ಲ ಟ್ರ್ಯಾಪ್ ಆಗ್ತದೆ. ಇವರು ಟಾರ್ಗೆಟ್ ಮಾಡೋದು, ಇದು ಎಜುಕೇಟೆಡ್ ಕಳ್ಳರು ಅಂತೀವಿ ನಾವು. ಇದು ಹ್ಯಾಕ್ ಮಾಡ್ತೀರಲ್ಲ, ಈ ಅಮೌಂಟ್ ಹ್ಯಾಕ್ ಮಾಡ್ತಾರಲ್ಲ, ಎಜುಕೇಟೆಡ್ ಕಳ್ಳರು, ಅವರು ಸಾಧಾರಣ ಕಳ್ಳರಲ್ಲ. ಸೊ ಇವರೇನು ಮಾಡ್ತಾರೆ, ಈಗ ನಿಮ್ಗೆ ಗೊತ್ತಿದೆ ಜಾಬ್ ಸಿಗೋದು ತುಂಬ ಕಷ್ಟ ಅಂತ. ಸೊ ಇಂಥ ಮಾರ್ಗವನ್ನು ಬಳಸ್ಕೊಳ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ನಿಮಗೆ ಕಾಲ್ ಮಾಡ್ತಾರೆ, ಬ್ಯಾಂಕಿನಿಂದ ಮಾತಾಡೋ ಹಾಗೆ ಬಿಹೇವ್ ಮಾಡ್ತಾರೆ. ದಯವಿಟ್ಟು ಗಮನಿಸಿ, ನಮ್ಮ ಬ್ಯಾಂಕಿನಿಂದ ಯಾವುದೇ ರಿಲೇಟೆಡ್ ಕಾಲ್ಸು ನಿಮಗೆ ಬರಲ್ಲ. ನಿಮ್ಮ OTP ಅಂತೂ ಕೇಳೋದೇ ಇಲ್ಲ. ಮತ್ತು ಆಧಾರ್ ಕಾರ್ಡು, KYC ಸಬ್ಮಿಟ್ ಮಾಡಿ, ಅದು ಇದು ಎಲ್ಲ ತುಂಬ ಡೀಟೇಲ್ಸ್ ಇದೆ. ಕೆನರಾ ಬ್ಯಾಂಕಿನಂತೂ ಬರಲ್ಲ, ಉಳಿದ ಬ್ಯಾಂಕಲ್ಲಿ ನಂಗೆ ಗೊತ್ತಿಲ್ಲ. ಸೊ ನಾವು ಏನು ಮಾಡ್ತೀವಿ, ಕಸ್ಟಮರ್ಗೆ ಅವೇರ್ನೆಸ್ ಕೊಡ್ತೀವಿ ಅದ್ರ ಬಗ್ಗೆ. ದಯವಿಟ್ಟು ನೀವು ಯಾವುದೇ OTPಯನ್ನು ಶೇರ್ ಮಾಡಬೇಡಿ, ಇದು ನಾನು ಎಲ್ಲರಿಗೂ ಹೇಳ್ತಾ ಇರೋದು. ಮತ್ತು ಇಮ್ಮಿಡಿಯೇಟ್ ನಿಮ್ಮ ಅಕೌಂಟಿಂದ ಅಮೌಂಟ್ ಕಟ್ ಆಗಿದೆ, ಫ್ರಾಡ್ ಆಗಿದೆ ಅಂತ ಅಂದ್ಕೊಂಡು ಕೂಡಲೇ 1930 ಎಂಬ ನಂಬರಿಗೆ ಕಾಲ್ ಮಾಡಿ. ಸೊ ಇತ್ತೀಚೆಗೆ ಅದು ನನ್ನ ಏರಿಯಾದಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟು HSR ಲೇಔಟಲ್ಲಿದೆ. ಇತ್ತೀಚೆಗೆ ನಾನು ಹೋಗುವಾಗ ಪೊಲೀಸ್ನವ್ರೇನು ಕಡಿಮೆ ಇಲ್ಲ, ಅಲ್ಲಿ ರಿಸೀವರನ್ನು ಮೇಲೆ ಇಟ್ಟು ಬಿಟ್ಟಿದ್ದಾರೆ. ನಾನು 2 ಸಲ ಅಬ್ಸರ್ವ್ ಮಾಡಿದ್ದೀನಿ ಅವ್ರಿಗೆ ಹೇಳಿ, ರಿಸೀವರನ್ನು ಕೆಳಗಿಡಿ, ಕಸ್ಟಮರ್ದು ಕಾಲ್ಸ್ ರೆಸ್ಪಾಂಡ್ ಮಾಡಿ ಅಂತ. ಇಮ್ಮಿಡಿಯೇಟ್ 1930ಗೆ ಕಾಲ್ ಮಾಡಿ, ಅಲ್ಲಿ ರಿಪೋರ್ಟ್ ಮಾಡಿ. ನೆಕ್ಸ್ಟು ನಮ್ಮ ಕಸ್ಟಮರ್ ಕೇರಿಗೂ ಕಾಲ್ ಮಾಡಿ, ಅವರು ಬ್ಲಾಕ್ ಮಾಡ್ತಾರೆ. ನಿಮ್ಮಲ್ಲಿ ಆ್ಯಪ್ ಇದ್ದರೆ ಆ್ಯಪಲ್ಲಿ ಅಕೌಂಟನ್ನು ಬ್ಲಾಕ್ ಮಾಡಿಬಿಡಿ. ಇಲ್ಲಾಂದರೆ ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ನಿಮ್ಮ ಅಕೌಂಟು UPI ಟ್ರಾನ್ಸಾಕ್ಷನ್, ಇಂಟರ್ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು ಏನಿಲ್ಲ, AEPS ಅಂತದೆ, ಆಧಾರ್ ಕಾರ್ಡ್ ಯೂಸ್ ಮಾಡಿ ವಿಡ್ರಾ ಮಾಡಲಿಕ್ಕಾಗುತ್ತೆ, ಅದನ್ನೆಲ್ಲ ಬ್ಲಾಕ್ ಮಾಡಿ, ಇಮ್ಮಿಡಿಯೇಟ್ ಬ್ಲಾಕ್ ಮಾಡಿ. ಸೊ ನಿಮ್ಮ ಅಕೌಂಟಿಂದ ಮತ್ತು ನಿಮಗೆ ಅನ್ಬ್ಲಾಕ್ ಮಾಡ್ಬೋದು ಲೇಟರ್, ಅದು ಇಮ್ಮಿಡಿಯೇಟ್ ಬ್ಲಾಕ್ ಮಾಡಿ.
ಯಾವುದೇ ಟ್ರಾನ್ಸಾಕ್ಷನ್ ನಡೆಯೋದಿದ್ದಂಗೆ ಫಸ್ಟ್ ಮಾಡಬೇಕಾದ್ರೆ ನೀವು ಕೆಲಸ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ. ಆ ನಂತರ ನೀವು 1930ಗೂ ಕಾಲ್ ಮಾಡಿ ಅಲ್ಲಿ ಕಂಪ್ಲೇಂಟ್ ಫ್ರಾಡ್ಲೆಂಟ್ ಇದು ರಿಜಿಸ್ಟರ್ ಮಾಡಿ ಆ ನಂಬರನ್ನು ತಗೊಂಡು ನಿಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಲ್ಲಿ ಹೋಗಿ FIR ರಿಜಿಸ್ಟರ್ ಮಾಡಲೇಬೇಕು. ನೆಕ್ಸ್ಟ್ ಆ FIR ಕಾಪಿಯನ್ನು ತಗೊಂಡು ನೀವು ಬ್ಯಾಂಕಿಂಗ್ ಹೋಗಿ ಬ್ಯಾಂಕಲ್ಲಿ ಕೂಡ ಒಂದು ಕಂಪ್ಲೇಂಟ್ ಮಾಡಿ. ಇದಿಷ್ಟು ಪ್ರೊಸೀಜರ್ ನೀವು ಮಾಡಲೇಬೇಕಾದ ವಿಷಯ. ಸೊ ಇದು ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದೆ ನನಗೆ ಕಾಲ್ ಮಾಡ್ಬೋದು, ಅಲ್ಲ ಮೆಸೇಜ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮ್ಮ ನಂಬರನ್ನು ಶೇರ್ ಮಾಡಿದ್ರು ನಾನು ನಿಮಗೆ ಕಾಲ್ ಮಾಡಿ ಅದಕ್ಕೆ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಗೆ ಏನಾದರೂ ಫ್ರಾಡ್ಲೆಂಟ್ ಆ್ಯಕ್ಟಿವಿಟಿ ಆಗಿದ್ದರೆ ಅದಕ್ಕೆ ರಿಸೊಲ್ಯೂಷನ್ ಸಿಕ್ಕಿದಾ ಇಲ್ವ ಅಂತ, ಯಾವ ರೀತಿ ಹೋಗಬೇಕು ಇದನ್ನು ನೀವು ಖಂಡಿತ ಮಾಡಬೇಕು. ಹೆಚ್ಚಾಗಿ ಇವರು ಟಾರ್ಗೆಟ್ ಮಾಡೋದು ಪೆನ್ಷನರ್ಸನ್ನು, ಯಾಕಂದರೆ ಅವರ ಅಕೌಂಟಲ್ಲಿ ದುಡ್ಡಿರುತ್ತೆ, ಏಜ್ಡ್ ಆಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಪೆನ್ಷನರ್ಸ್ ಅಂತೆಲ್ಲ ನಮ್ಮಂಥ ಸಾಧಾರಣದವರು ತುಂಬ ಮೋಸ ಹೋಗ್ತೀವಿ ಈ ವಿಷಯದಲ್ಲಿ. ಸೊ ಯಾವುದೇ ಕರೆಗಳಿಗೆ ರೆಸ್ಪಾಂಡ್ ಮಾಡಬೇಡಿ. ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಅದು ಫ್ರಾಡ್ಲೆಂಟ್ ಆ್ಯಕ್ಟಿವಿಟೀಸ್. ಲಕ್ಷಾಂತರ ರೂಪಾಯಿಯನ್ನು ಹ್ಯಾಕ್ ಮಾಡ್ತಿದ್ದಾರೆ ಇವರು. ಟಾರ್ಗೆಟ್ ಮಾಡ್ತಾರೆ ವಯಸ್ಸಾದವರನ್ನು, ಮನೆಯಲ್ಲಿರೋ ಹೆಂಗಸರನ್ನು. ಸೊ ಎಲ್ಲ ಟಾರ್ಗೆಟ್ ಮಾಡಿ ಫ್ರಾಡ್ಲೆಂಟ್ ಆ್ಯಕ್ಟಿವಿಟೀಸ್ ತುಂಬ ಆಗ್ತಿದೆ. ಯಾವ ಕಾರಣಕ್ಕೂ, ಯಾಕಂದರೆ ನಾವು ದುಡ್ಡು 1 ರೂಪಾಯಿನೂ ಬೇರೆಯವ್ರಿಗೆ ಹೋಗಬಾರ್ದು. ಸೊ ಇದರ ಬಗ್ಗೆ ಜಾಗ್ರತೆಯಾಗಿ. ಏನಾದರೂ ಮಾಹಿತಿ ಬೇಕಿದ್ದರೆ ನನಗೆ ಕರೆ ಮಾಡ್ಬೋದು. ಇದಕ್ಕೆ ಏನು ಯಾರಾದರೂ ನಿಮ್ಮ ಅಕೌಂಟಿಂದ ಅಮೌಂಟ್ ಹೋಗಿದೆ, ನಿಮಗೆ ಕರೆಕ್ಟ್ ರೆಸೊಲ್ಯೂಷನ್ ಸಿಕ್ಕಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ದಾಗಲಿ ಬ್ಯಾಂಕ್ ಕಡೆಯಿಂದಾಗಲಿ, ಕೆನರಾ ಬ್ಯಾಂಕ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ನಮ್ಮಲ್ಲಿದೆ, ನಾವು ಹ್ಯಾಂಡಲ್ ಮಾಡ್ತೀವಿ. ಅದು ರಿಸೊಲ್ಯೂಷನ್ ಸಿಗೋದ್ರಿಂದ ನಾವು ಕನ್ಸರ್ನ್ ಪರ್ಸನ್ಗೆ ಕಳಿಸಿ ನಾವು ರಿಸೊಲ್ಯೂಷನ್ ಕೊಡ್ತೀವಿ. ಇದಿಷ್ಟು ಇಂದಿನ ವಿಚಾರ. ಬೇರೆ ಏನಾದರೂ ನಿಮಗೆ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅನಿಸಿದರೆ ನಿಮಗೆ ಮೆಸೇಜ್ ಮಾಡ್ಬೋದು. ಮೊನ್ನೆ ಅವರು ಯುದ್ಧದ ಬಗ್ಗೆ ಹೇಳಿದರು, ಗ್ಯಾಸಿನ ಬಗ್ಗೆ ಹೇಳಿದರು. ಅದೆಲ್ಲ ಚರ್ಚೆ ಅಗತ್ಯ ಇಲ್ಲ ಅನ್ನಿಸ್ತದೆ, ಯಾಕಂದರೆ ಯುದ್ಧದ ಬಗ್ಗೆನೂ ಗ್ಯಾಸ್ ಬಗ್ಗೆನೂ ನಾನು ತುಂಬ ಇದು ಮಾಡಿಲ್ಲ. ಅದಕ್ಕೆ ತುಂಬ ಜನ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿ ಯೂಸ್ ಇಲ್ಲ. ಸೊ ನನ್ನ ವೃತ್ತಿಯಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಈ ಥರ ಬೇಕು ಅಂತಿದ್ದರೆ ನಿಮಗೆ ಖಂಡಿತ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು.